ಪ್ರಮುಖ ಕಾರ್ಯಕ್ರಮಗಳು, ಅವುಗಳಲ್ಲಿ ಪ್ರಗತಿ ಅಥವಾ ಪ್ರಗತಿಯ ಕೊರತೆ ಬಗ್ಗೆ ಈ ಒಂದು ವಿಸಿ ಇಟ್ಕೊಂಡಿದ್ದೇವೆ. ತಹಶೀಲ್ದಾರ್ ಕೋರ್ಟಲ್ಲಿ ನಾವು ಈ ಹಿಂದೆ ಬಹಳ ಒಳ್ಳೆಯ ಪ್ರಗತಿಯನ್ನ ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂದಾಗ 10,774 ಕೇಸು ಅವಧಿ ಮೀರಿದಂತಹದ್ದು ಇದ್ದದ್ದನ್ನ 361ಕ್ಕೆ ಇಳಿಸುವಂತ ಒಳ್ಳೆಯ ಸಾಧನೆಯನ್ನ ನಾವು ಮಾಡಿದ್ದೇವೆ. ಆದರೆ ತದನಂತರದ ತಿಂಗಳಲ್ಲಿ 90 ದಿನ ಅವಧಿ ಮೀರಿರುವಂತಹ ಪ್ರಕರಣಗಳ ಸಂಖ್ಯೆ 715ಕ್ಕೆ ಏರಿಕೆ ಆಗಿದೆ ಮತ್ತು ಸರಾಸರಿ ವಿಲೆ ಮಾಡುವಂತಹ ದಿನಗಳು 64 ದಿನಕ್ಕೆ ಇಳಿದಿತ್ತು. ಈಗ ಸರಾಸರಿ ವಿಲೆ ದಿನ ಒಂದು ಪ್ರಕರಣಕ್ಕೆ 82 ದಿನಕ್ಕೆ ಏರಿಕೆ ಆಗಿದೆ. ಸೊ ಇದನ್ನ 2-3 ಬಾರಿ ನಾನು ಪಾಯಿಂಟ್ ಔಟ್ ಮಾಡಿದ್ದೇನೆ. ಆದರೂ ಕೂಡ 700 ಮೇಲ್ಪಟ್ಟೆ ಸಂಖ್ಯೆ ಉಳಿದಿರುವಂತಹದ್ದು ಸರಿ ಇಲ್ಲ. ಇದು ಯಾವುದು 90 ದಿನಕ್ಕಿಂತ ಹೆಚ್ಚು ಬಾಕಿ ಇರಬಾರದು ಅನ್ನುವಂಥದ್ದು ನಾನು ಸುಮಾರು ಬಾರಿ ಸೂಚನೆ ಕೊಟ್ಟಿದ್ದೇನೆ. ಅದು ಒಂದನೇ ವಿಷಯ. ಜನವರಿಯಿಂದ ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ಕೆಲವು ತಾಲೂಕಿನಲ್ಲಿ ಸ್ಕ್ಯಾನಿಂಗು ಕೂಡ ಬಹಳ ಕಡಿಮೆ ಇದೆ. ಅದನ್ನು ಇವತ್ತು ಕೆಲವು ತಾಲೂಕಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. 15,000 ಪೇಜ್ ಮೇಲ್ಪಟ್ಟು ಮಾಡ್ತಾ ಇದ್ದಾರೆ. ಕೆಲವರು ತುಂಬಾ ಆಸಕ್ತಿ ತಗೊಂಡು ಅವರ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ಬಹಳ ಒಂದು ಸ್ವಂತ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಅಂತ ಸಂದರ್ಭದಲ್ಲಿ ಕೆಲವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರೋದು ಕೂಡ ಇಲ್ಲಿ ನಮ್ಗೆ ಅಂಕಿ ಸಂಖ್ಯೆ ನಮ್ಮ ಮುಂದೆ ಇದೆ. ಸೊ ಇನ್ನ 1 to 5 ಅಲ್ಲೂ ಕೂಡ ಪೆಂಡಿಂಗ್ ಫಾರ್ ಡೇಟಾ ಎಂಟ್ರಿ ಕೆಲವು ತಾಲೂಕಲ್ಲಿ ಇನ್ನೂ ತುಂಬಾ ಇದೆ. ಯಾಕೆ ಇದನ್ನ ಡೇಟಾ ಎಂಟ್ರಿ ಇಷ್ಟೊತ್ತಿಗೆ ನಾವು ಕಂಪ್ಲೀಟ್ ಮಾಡಬೇಕಾಗಿತ್ತು. ಡೇಟಾ ಎಂಟ್ರಿ ಫಸ್ಟ್ ಸ್ಟೇಜ್ 1 to 5 ಅಲ್ಲಿ ಫಸ್ಟ್ ಸ್ಟೇಜ್. ಅದನ್ನ ಡೇಟಾ ಎಂಟ್ರಿ ಮಾಡದೇ ಇರುವಂತಹ ಕೇಸುಗಳು ಸುಮಾರು ರಾಜ್ಯದಲ್ಲಿ ಇನ್ನೂ ಸಾವಿರಾರು ಪ್ರಕರಣ ಡೇಟಾ ಎಂಟ್ರಿ ಆಗಬೇಕಾಗಿದೆ. ಇನ್ನ ಕೆಲವು ಅನುಬಂಧ ಜನರೇಷನ್ ಅಲ್ಲೂ ಕೂಡ 1 to 5 ಪೆಂಡಿಂಗ್ ಫಾರ್ ಫರ್ದರ್ ಆಕ್ಷನ್ ಇಶ್ಯೂ ಮಾಡುವುದರಲ್ಲಿ ಪೆಂಡಿಂಗ್ ಇದೆ. ಅದನ್ನ ಕೂಡ ಇವತ್ತು ರಿವ್ಯೂ ಇಟ್ಕೊಂಡಿದ್ದೇವೆ. ಮತ್ತು ಪೌತಿ ಖಾತೆ ಆಂದೋಲನದಲ್ಲಿ ಕೆಲವು ಕಡೆ ಒಳ್ಳೆ ಕೆಲಸ ಆಗ್ತಾ ಇದೆ. ಕೆಲವರು ಇನ್ನೂ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅದರದ್ದು ಕೂಡ ಇವತ್ತು ಪ್ರಗತಿಯನ್ನ ಯಾಕೆ ಕುಂಠಿತ ಆಗ್ತಾ ಇದೆ ಕೆಲವು ತಾಲೂಕಲ್ಲಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಕೆಲವು ಪ್ರಮುಖ ಕಾರ್ಯಕ್ರಮಗಳು ಮತ್ತು ಕಂದಾಯ ಗ್ರಾಮದಲ್ಲಿ ನಮ್ಗೆ ಡೆಡ್ ಲೈನ್ ಇದೆ. ಡಿಸೆಂಬರ್ ಒಳಗಡೆ ಈ ಕೆಲಸ ಮುಗಿಸ್ಬೇಕು. ಕೆಲವರು ಕಡೆ ಇನ್ನೂ ಕೂಡ ಏನು ಕಂದಾಯ ಗ್ರಾಮ ಬಾಕಿ ಇದೆ, ಏನು ಪ್ರಗತಿ ಆಗಿಲ್ಲ. ಅಂದ್ರೆ ಇನ್ನು ಪ್ರಪೋಸಲ್ ಬಂದಿಲ್ಲ. ನಮ್ಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ಗೆ ಪ್ರಪೋಸಲ್ ಬಂದಿಲ್ಲ. ಈ ತರ ಆದ್ರೆ ನಾವು ಡಿಸೆಂಬರ್ ಒಳಗಡೆ ಈ ಕೆಲಸ ಮುಗಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ಇದು ಸರ್ಕಾರದ ದೃಢ ಸಂಕಲ್ಪ. ಅಲ್ಲಿ ವಾಸ ಮಾಡ್ತಕ್ಕಂತ ಬಡವರಿಗೆ ಹಕ್ಕುಪತ್ರ ಕೊಡ್ಲೇಬೇಕು ಅನ್ನುವಂತಹದ್ದು ಇದು ಬಡವರ ಕೆಲಸ. ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಒಪ್ಪೋದಿಲ್ಲ. ಇದು ಬಡವರ ಕೆಲಸ ಆಗಿರೋದ್ರಿಂದ, ನಮ್ಮ ಸರ್ಕಾರದ ಆದ್ಯತೆ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನ ಮಾಡ್ಲೇಬೇಕು. ಇದರಲ್ಲಿ ವಿನಾಯಿತಿ ಇಲ್ಲ. ಸೊ ಅದನ್ನ ಸಮಯದ ಒಳಗಡೆ ಮಾಡಬೇಕು ಅನ್ನುವಂತ ಉದ್ದೇಶ.